ನಮ್ಮ ಸಂಸ್ಥೆನಲ್ಲಿ ಯಾವುದೇ ಮಗುಗೆ ಏನೇ ಒಂದು ಡ್ಯಾಮೇಜ್ ಆಗಿದೆ ಅನ್ನೋ ಯಾವುದೇ ಒಂದು ರೂಮರ್ ಆಗ್ಲಿ ಒಂದು ಕಂಪ್ಲೇಂಟ್ ಆಗ್ಲಿ ಬರಬಾರ್ದು. ನಾಳೆ ಸಜೆಷನ್ ಬಾಕ್ಸ್ ಒಂದು ಬರುತ್ತೆ, ಎಂಟ್ರೆನ್ಸ್ ನಲ್ಲಿ ಹಾಕ್ತಿವಿ. ಸೊ ಡೈರೆಕ್ಟ್ ಆಗಿ ಆ ಸಜೆಷನ್ ಬಾಕ್ಸ್ ನ ಚೈಲ್ಡ್ ಸೇಫ್ಟಿ ಕಮಿಟಿ ಅವರು ರೆಗ್ಯುಲರ್ ಆಗಿ ರೀಡ್ ಮಾಡ್ತಾರೆ. ಏನೇ ಇದ್ರೂ ಅದರಲ್ಲಿ ಬರೋ ಲೆಟರ್ಸ್ ಗೆ ಕಂಪ್ಲೇಂಟ್ಸ್ ಗೆ ವಿತಿನ್ 1 ವೀಕ್ ಆ ಕಂಪ್ಲೇಂಟ್ಸ್ ನ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ಏನೇ ಪೇರೆಂಟ್ಸ್ ಏನೇ ಕಂಪ್ಲೇಂಟ್ ಕೊಡ್ಬೋದು ಅಥವಾ ಯಾರಾದ್ರೂ ಹೊರಗಿನವ್ರು ಏನೇ ಕಂಪ್ಲೇಂಟ್ ಕೊಡ್ಬೋದು. ಸಜೆಷನ್ ಬಾಕ್ಸ್ ಫ್ರೀ ಆಗಿ ಅವೈಲಬಲ್ ಇರುತ್ತೆ, ಎಲ್ಲರಿಗೂ ಬಂದು ಅದರಲ್ಲಿ ಸಜೆಷನ್ ಹಾಕ್ತಾರೆ. ಆಯಾ ಕಂಪ್ಲೇಂಟ್ಸ್ ಗೆ ಒಂದೇ ಒಂದು ವಾರದ ಒಳಗಡೆ ಅದೊಂದು ಸೊಲ್ಯೂಷನ್ ನೀವು ಮಾಡಿ ಅದನ್ನ ಕ್ಲಿಯರ್ ಮಾಡ್ಬೋದು. ಶಿವೋಹಂ ಚಾರಿಟಬಲ್ ಟ್ರಸ್ಟ್ ನ ಮೊದಲನೇ ಇನಿಷಿಯೇಟಿವ್ ನಿಮ್ಗೆಲ್ಲರಿಗೂ ಗೊತ್ತು, ನೀವೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ. ಜ್ಞಾನ ಕುಟೀರ ನೇಚರ್ ಸ್ಕೂಲ್ ಶಿವೋಹಂ ಚಾರಿಟಬಲ್ ಟ್ರಸ್ಟ್ ನ ಮೊದಲನೇ ಇನಿಷಿಯೇಟಿವ್. ಅದರ ಎರಡನೇ ಇನಿಷಿಯೇಟಿವ್ ಬಾಲ ರಕ್ಷಾ ಸಮಿತಿ. ಇದರಲ್ಲಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ 6 ಜನ ಮಾಡಿರೋದು. ಇದರ ಅರ್ಥ, ಒಂದು ವೇಳೆ ನೀವು ಜ್ಞಾನ ಕುಟೀರ ಸಂಸ್ಥೆಯ ಭಾಗ ಆಗಿಲ್ಲದಿದ್ರೂ ಕೂಡ ಇವತ್ತು ವಾಲಂಟಿಯರ್ ಮೆಂಬರ್ ಆಫ್ ಶಿವೋಹಂ ಚಾರಿಟಬಲ್ ಟ್ರಸ್ಟ್. ಓಕೆನಾ? ನೀವು ಸ್ಕೂಲ್ ಬಿಟ್ಟರು ಕೂಡ ನಿಮ್ಗೆ ಸಾಧನೆ ಮಾಡೋದಿಕ್ಕೆ ಸೊಸೈಟಿಯಲ್ಲಿ ಇದೊಂದು ಪ್ಲಾಟ್ಫಾರ್ಮ್. ಮಕ್ಕಳಿಗೋಸ್ಕರ, ಮಕ್ಕಳ ಅಭಿವೃದ್ಧಿಗೋಸ್ಕರ ಏನಾದ್ರೂ ಒಂದು ಪ್ರೂವ್ ಮಾಡೋದಿಕ್ಕೆ, ಒಂದು ಸಾಧನೆ ಮಾಡೋದಿಕ್ಕೆ ಇದು ಸಾಮಾಜಿಕವಾಗಿ ಇದು ಒಂದು ಪ್ಲಾಟ್ಫಾರ್ಮ್. ಇಲ್ಲಿ ಮಕ್ಕಳ ಸುರಕ್ಷೆ ಅಂದ್ರೆ ಜ್ಞಾನ ಕುಟೀರದಲ್ಲಿ ಮಾತ್ರ ಮಕ್ಕಳಿರಲ್ಲ, ಇಲ್ಲಿ ಸಮಾಜದಲ್ಲಿರೋ ಮಕ್ಕಳ ಒಂದು ಸುರಕ್ಷೆ. ಅದಕ್ಕೋಸ್ಕರ ಇದನ್ನ ಟ್ರಸ್ಟ್ ಇಂದ ಡೈರೆಕ್ಟ್ ಆಗಿ ಮಾಡಿ ಬೋರ್ಡ್ ರೆಸಲ್ಯೂಷನ್ ಅನೌನ್ಸ್ ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್ಸ್ ಮಾಡಿರೋದು. ಸೊ ಇದನ್ನ ಎಲ್ಲರನ್ನು ಖುಷಿಯಿಂದ ಸ್ವೀಕರಿಸ್ತೀರಾ. ಈ ವಯಸ್ಸಲ್ಲಿ ಆಂಟಿನೂ ಸಾಧನೆ ಮಾಡೋದು ಮುಂದೆ ಬಂದಿದ್ದಾರೆ ಅಂದಮೇಲೆ ನೀವೆಲ್ಲನೂ ಮಾಡಬೇಕು.